ಬಗೆದಷ್ಟು ಆಳ ಅಂತಾರಲ್ಲ ಹಾಗೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಆಸ್ತಿ ಪಾಸ್ತಿ ದಾಖಲೆ, ಚಿನ್ನಾಭರಣ, ಇತರೆ ಸಾಮಗ್ರಿ ಗಾತ್ರ 2 ಲಾರಿಯಷ್ಟು, ಅಂದರೆ 2 ಲೋಡ್ಗಳಷ್ಟಿತ್ತು. ಚಿನ್ನ, ಬೆಳ್ಳಿ, ಆಭರಣ, ಜಮೀನು ದಾಖಲೆ ಇತ್ಯಾದಿ ಇತ್ಯಾದಿ. 10ಕ್ಕೂ ಹೆಚ್ಚು ವರ್ಷಗಳ ಕಾಲ ಬೆಂಗಳೂರಲ್ಲಿದ್ದಂಥ ಜಯ ಅವರ ಸಾಮಗ್ರಿ ಇದೆಯಲ್ಲ, ಇವತ್ತು ತಮಿಳುನಾಡಿಗೆ ಹಸ್ತಾಂತರ ಆಗಿದೆ. ತಮಿಳುನಾಡಿಗೆ ಜಯಲಲಿತಾ ಆಸ್ತಿ ಹಸ್ತಾಂತರ. 2 ವಾಹನ ತುಂಬ ಚಿನ್ನ, ಬೆಳ್ಳಿ, ಇತರೆ ಸಾಮಗ್ರಿ. ಇಲ್ಲಿ ಪಾಸ್ ಆದ ವಾಹನ ಅಂತಿಂತದ್ದಲ್ಲ. ಇದರೊಳಗಿದೆ ಕೋಟ್ಯಾಂತರ ಮೌಲ್ಯದ ಚಿನ್ನ, ಬೆಳ್ಳಿ, ಬೆಲೆ ಬಾಳೋ ಸೀರೆಗಳು, ಜಯಲಲಿತಾಗೆ ಸೇರಿದ ಇತರೆ ವಸ್ತುಗಳು, ಹಾಗೆ ಕೋಟಿ ಕೋಟಿ ಮೌಲ್ಯದ ಆಸ್ತಿ ದಾಖಲೆಗಳು. ಅಷ್ಟಕ್ಕೂ 2 ಲೋಡ್ ಸಾಮಗ್ರಿ ಹೊರಟಿದ್ದು ತಮಿಳುನಾಡಿಗೆ. ಇವೆಲ್ಲ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾಗೆ ಸಂಬಂಧಪಟ್ಟ ವಸ್ತುಗಳು. ಇದೀಗ ಇವುಗಳನ್ನ ಸುಪರ್ದಿಗೆ ಪಡೆದುಕೊಂಡಿದ್ದು ತಮಿಳುನಾಡು ಸರ್ಕಾರ. ಹಾಗೆ ನೋಡಿದ್ರೆ ಇವೆಲ್ಲ ಜಯಲಲಿತಾಗೆ ಸೇರಿದ ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಹಾಗೂ ಸಾವಿರಾರು ಎಕರೆ ಬೆಲೆ ಬಾಳೋ ಭೂಮಿ ಸಂಬಂಧಿಸಿದ ದಾಖಲೆ ಪತ್ರಗಳು. ಜಯಲಲಿತಾ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಕೇಸ್ ಸಂಬಂಧ ಇವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದು ಸಿಬಿಐ ಹಾಗೂ ಇಡಿ. ಮೊದಲು ತಮಿಳುನಾಡಿನಲ್ಲಿ ಜಯ ಅಕ್ರಮ ಆಸ್ತಿ ಕೇಸ್ ನಡೆದರೂ ಆ ಬಳಿಕ ಭದ್ರತೆ ಹಾಗೂ ನ್ಯಾಯಯುತ ವಿಚಾರಣೆ ದೃಷ್ಟಿಯಿಂದ ಕೇಸ್ ವರ್ಗಾವಣೆಗೊಂಡಿದ್ದು ಕರ್ನಾಟಕಕ್ಕೆ. 1991ರಿಂದ 96ರ ಮಧ್ಯೆ ತಮಿಳುನಾಡು ಸಿಎಂ ಆಗಿ ಆಡಳಿತ ನಡೆಸಿದ್ದ ಜಯಲಲಿತಾ ಆದಾಯ ಮೀರಿ ಆಗಲೇ 66.65 ಕೋಟಿ ಮೌಲ್ಯದ ಆಸ್ತಿ ಗಳಿಸಿದ್ದಾರೆ ಅನ್ನೋದು ಆರೋಪ. ಆಗಿನ 66 ಕೋಟಿ ಅಂದ್ರೆ 2023ರ ಲೆಕ್ಕದಲ್ಲಿ ಇಂದು 364 ಕೋಟಿ ರೂಪಾಯಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರಿಗೆ ಸೇರಿದಂತ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಇವತ್ತು ತಮಿಳುನಾಡು ಸರ್ಕಾರದ ಸುಪರ್ದಿಗೆ ಕೋರ್ಟ್ನ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಯ ನಂತರ CCH 34 ಒಂದು ಚಿನ್ನಾಭರಣಗಳು ಹಸ್ತಾಂತರ ಮತ್ತು ಬೆಲೆ ಬಾಳುವ ವಸ್ತುಗಳು ಹಸ್ತಾಂತರ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರದಿಂದ ಏನು ವಾಹನ ಮತ್ತು ಪೊಲೀಸರು ಎರಡೂ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಬಳಿಗೆ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಹಿಂದೆ ಇಡಿ ಮತ್ತು CBI ಅಕ್ರಮ ಆದಾಯ ಗಳಿಕೆಗೆ ಸಂಬಂಧಿಸಿದಂತೆ ಜಯಲಲಿತಾ ಮೇಲೆ ಪ್ರಕರಣವನ್ನು ದಾಖಲಿಸಿ ಇದರಲ್ಲಿ ಒಂದಷ್ಟು ಮೌಲ್ಯಯುತವಾದ ಮತ್ತು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ರು. ಜಪ್ತಿ ಮಾಡಿದಂಥ ಚಿನ್ನಾಭರಣಗಳನ್ನು ತನ್ನ ಸುಪರ್ದಿಯಲ್ಲೇ ಇಟ್ಕೊಂಡಿತ್ತು. ಇನ್ನು ಕೇಸ್ ಸಂಬಂಧ ವಿಚಾರಣೆ ನಡೆಸಿದ ಕರ್ನಾಟಕ ವಿಶೇಷ ಕೋರ್ಟ್ 2014ರ ಸೆಪ್ಟೆಂಬರ್ 27ಕ್ಕೆ ಜಯ ಸೇರಿದಂತೆ 4 ಆರೋಪಿಗಳು ತಪ್ಪಿತಸ್ಥರು ಅಂತ ತೀರ್ಪಿತ್ತಿತ್ತು. ಜಯಾಗೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅನ್ವಯ 4 ವರ್ಷ ಜೈಲು ಶಿಕ್ಷೆ ಜೊತೆಗೆ 100 ಕೋಟಿ ರೂಪಾಯಿ ದಂಡದ ಜೊತೆ ಆಸ್ತಿ ಮುಟ್ಟುಗೋಲು. ಇತರೆ 3 ಸಹ ಆರೋಪಿಗಳಿಗೆ ಕೂಡ 4 ವರ್ಷ ಜೈಲಿನ ಜೊತೆ 10 ಕೋಟಿ ರೂಪಾಯಿ ದಂಡ ವಿಧಿಸಲಾಗಿತ್ತು. ಇದಾದ ಮೇಲೆ ಮೇ 11, 2015ರಲ್ಲಿ ಜಯ ಹಾಗೂ ಇತರೆ 3ರನ್ನ ಕರ್ನಾಟಕ ಹೈಕೋರ್ಟ್ ಖುಲಾಸೆಗೊಳಿಸಿತು. ಬಳಿಕ ಮೇಲ್ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಎಲ್ಲಾ 4ರನ್ನೂ ತಪ್ಪಿತಸ್ಥರು ಅಂತ ತೀರ್ಪು ನೀಡಿತ್ತು. ಇಷ್ಟರಲ್ಲಿ ಅನಾರೋಗ್ಯದಿಂದ ಜಯಲಲಿತಾ 2016ರಲ್ಲೇ ಮೃತಪಟ್ಟ ಕಾರಣ ಉಳಿದ 3ರಿಗೆ ಶಿಕ್ಷೆಯಾಯಿತು. ಇನ್ನುಳಿದಂತೆ ಆಗಿನಿಂದಲೂ ಸಿಬಿಐ ಹಾಗೂ ಇಡಿ ವಶಪಡಿಸಿಕೊಂಡ ಜಯಲಲಿತಾ ಆಸ್ತಿ ಕರ್ನಾಟಕದ ಸುಪರ್ದಿಯಲ್ಲೇ ಉಳಿದಿತ್ತು. ಈ ಮಧ್ಯೆ ಆಸ್ತಿಯನ್ನ ತಮಗೆ ಕೊಡಬೇಕು ಅಂತ ಜಯಲಲಿತಾ ಸಂಬಂಧಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಹೀಗಾಗಿ ಇದೀಗ ಕರ್ನಾಟಕದಲ್ಲಿರೋ ಜಯ ಚಿನ್ನ, ಬೆಳ್ಳಿ, ಇತರೆ ವಸ್ತುಗಳು, ಆಸ್ತಿ ಪಾಸ್ತಿ ದಾಖಲೆಗಳನ್ನ ತಮಿಳುನಾಡು ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ. ಒಟ್ಟಾರೆ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಆದಾಯ ಮೀರಿ ಅಕ್ರಮವಾಗಿ ಗಳಿಸಿದ್ದಾರೆ ಎನ್ನಲಾದ ಆಸ್ತಿಗಳು ಈಗ ತಮಿಳುನಾಡು ಸರ್ಕಾರದ ಪಾಲಾಗಿವೆ. ಇದು ಅಕ್ರಮ ಎಸಗೋ ರಾಜಕಾರಣಿಗಳಿಗೆ ನೀತಿ ಪಾಠವೇ ಸರಿ. ಯಾವತ್ತಿದ್ರೂ ಜನರ ದುಡ್ಡು ಜನರಿಗೆ. ಖಂಡಿತವಾಗ್ಲೂ ಹೌದು, ಜನರ ದುಡ್ಡು ಯಾವತ್ತಿದ್ರೂ ಕೂಡ ಜನರಿಗೆ. 2016ರಲ್ಲಿ ಆದಂಥದ್ದು ನಿಜಕ್ಕೂ ಕೂಡ ಶಾಕಿಂಗ್ಗೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದು 4 ಜನ ತಪ್ಪಿತಸ್ಥರು. 4 ಜನರು ಕೂಡ ತಪ್ಪಿತಸ್ಥರು ಅಂತ ಕೋರ್ಟ್ ಆದೇಶ ಹೊರಡಿತು. ಅಷ್ಟೊತ್ತಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಜಯ ತೀರಿದ್ರು. ಜಯ ಸಂಪತ್ತು, ಜಯ ಗಳಿಸಿದ ಸಂಪತ್ತು ಮುಟ್ಟುಗೋಲು ಹಾಕ್ಕೊಂಡಿದ್ದೆಲ್ಲ ಕರ್ನಾಟಕದಲ್ಲೇ ಇತ್ತು. ಏನೇನಿತ್ತು ಗೊತ್ತಾ ಜಯ ಆಸ್ತಿ ಲೆಕ್ಕ? ಒಂದು ಕಡೆಯಿಂದ ಈಗ ನೋಡ್ತಾ ಹೋಗೋಣ ಏನೇನಿತ್ತು ಅಂಥೇಳಿ. ನೋಡಿ, 3000 ಎಕರೆ ಭೂಮಿ, 3000 ಎಕರೆ ಭೂಮಿ, 3000 ಎಕರೆ ಅದೇನು ಸಾಮಾನ್ಯವಾದದಂತೂ ಅಲ್ಲ. 3000 ಎಕರೆ ಅಂತಂದ್ರೆ ಅಷ್ಟು ಮಾತ್ರ ಅಲ್ಲ,
ಚೆನ್ನೈನಲ್ಲಿದ್ದಂಥ ಫಾರಂ ಹೌಸ್, ಬಂಗ್ಲೆಗಳು ಇವೆಲ್ಲವನ್ನು ಕೂಡ ಮುಟ್ಗೋಲು ಹಾಕಿಕೊಳ್ಳಲಾಗಿತ್ತು. ಇನ್ನು ತಮಿಳುನಾಡಿನಲ್ಲಿ ಕೃಷಿ ಭೂಮಿ ಕೂಡ ಇತ್ತು. ತಮಿಳುನಾಡಿನಲ್ಲಿ ಕೃಷಿ ಮಾಡಲಾಗ್ತಾ ಇತ್ತು. ಒಂದಷ್ಟು ರೈತರನ್ನಲ್ಲಿ ಬಿಟ್ಟು ಕೆಲಸ ಮಾಡಿಸಲಾಗ್ತಾ ಇತ್ತು. ಇನ್ನು ಕೈಗಾರಿಕಾ ಶೆಡ್ಗಳು ಕೂಡ ಇತ್ತು. ಅದರೊಳಗಡೆ ಹಲವಾರು ಫ್ಯಾಕ್ಟ್ರಿಗಳನ್ನು ನಡೆಸಲಾಗ್ತಾ ಇತ್ತು. ಅದರಿಂದನೂ ಕೂಡ ಇನ್ಕಮ್ ಬರ್ತಾ ಇತ್ತು. ಇನ್ನು ಮತ್ತೊಂದು ಕಡೆ ಹೈದರಾಬಾದ್ನಲ್ಲಿ ಫಾರಂ ಹೌಸ್ ಇತ್ತು. ಹೈದರಾಬಾದ್ನಲ್ಲಿ ತಮಿಳುನಾಡು ಆಯಿತು, ಕರ್ನಾಟಕ ಆಯಿತು, ಹೈದರಾಬಾದ್ನಲ್ಲೂ ಕೂಡ. ಇನ್ನು ನೀಲಗಿರಿಯಲ್ಲಿ ಟೀ ಎಸ್ಟೇಟ್ ಇತ್ತು. ಅದರಿಂದನೂ ಕೂಡ ಸಾಕಷ್ಟು ಇನ್ಕಮ್ ಬರ್ತಾ ಇತ್ತು. 1526 ಎಕರೆ ಜಮೀನು ದಾಖಲೆ ಆಗಿದ್ದಲ್ಲಿ ಅದು 3000 ಬೇರೆ, ಇದು 1526 ಎಕರೆ ಜಮೀನು ದಾಖಲೆ ಆಗಿದ್ದಿತ್ತು. ಆಮೇಲೆ ಭಾರಿ ಬ್ಯಾಂಕ್ ಠೇವಣಿ, ಬ್ಯಾಂಕ್ನಲ್ಲಿ ಸಾಕಷ್ಟು ಹಣವನ್ನು ಠೇವಣಿ ಮಾಡಲು ಇರಿಸಲಾಗಿತ್ತು. ಮತ್ತು ಬೆಲೆ ಬಾಳುವಂಥ ಚಿನ್ನಾಭರಣ, ಅಷ್ಟೊಂದು ಚಿನ್ನಾಭರಣಗಳನ್ನು ಇವತ್ತು ಮೂಟೆ ಕಟ್ಟಿ ತುಂಬಿ ಕಳಿಸಲಾಗ್ತಾ ಇದೆ. ಲಕ್ಸುರಿ ಕಾರ್ಗಳು, ತಮಿಳುನಾಡಿನಲ್ಲಿ ಅವರ ಪ್ರಜೆಗಳು ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರೀತಾ ಇದ್ರು. ಅಷ್ಟೇ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಇವರು ಏನೇನು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಲಕ್ಸುರಿ ಕಾರ್ಗಳು, ಈಗಿನ ಸರ್ಕಾರಿ ಮೌಲ್ಯ ಎಷ್ಟು ಗೊತ್ತಾ? 364 ಕೋಟಿ ರೂಪಾಯಿ. ಆಗಿನ ಸರ್ಕಾರಿ ಮೌಲ್ಯದ ಅದು ಲೆಕ್ಕ ಇರಲ್ಲ. ಈಗಿನ ಸರ್ಕಾರಿ ಮೌಲ್ಯ ಏನಿದೆ ಅದರ ಲೆಕ್ಕಕ್ಕೆ ಅದನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. 364 ಕೋಟಿ ರೂಪಾಯಿ. 1997ರಲ್ಲಿ ಪೋಯಸ್ ಗಾರ್ಡನ್ ಅವರ ನಿವಾಸದ ಮೇಲೆ ದಾಳಿ ಆಗ್ತಿತ್ತು. ಅದನ್ನು ನಿಮಗೆ ಆಗಲೇ ಹೇಳ್ತಾ ಇದ್ದೆ ನಾನು. 364 ಕೋಟಿ ಅಂದರೆ ಆಗಿಗೂ ಈಗಿಗೂ ಸುಮಾರು 4 ಪಟ್ಟು ಜಾಸ್ತಿ ಇರುತ್ತೆ. ಅದರ ಬೆಲೆ ಅಷ್ಟರ ಮಟ್ಟಿಗೆ, ಅದರ ಮೌಲ್ಯ ಅಷ್ಟರ ಮಟ್ಟಿಗೆ ಏರಿಕೆ ಆಗಿರುತ್ತೆ. ಸೊ ಇರಲಿ, 1997ರಲ್ಲಿ ಅವರ ಪೋಯಸ್ ಗಾರ್ಡನ್ ಅವರ ನಿವಾಸದ ಮೇಲೆ ದಾಳಿ ಆಗಿತ್ತು. ಜಯಲಲಿತಾ ನಿವಾಸ ಅದು ಪೋಯಸ್ ಗಾರ್ಡನ್. ಅಲ್ಲೂ ಕೂಡ ದಾಳಿ ನಡೆಸಲಾಗಿತ್ತು. CBI EDಯಿಂದ ದಾಳಿ ನಡೆಸಲಾಗಿತ್ತು. ಇವೆಲ್ಲವೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ. ಆಮೇಲೆ 28 kg ಚಿನ್ನಾಭರಣ, 1 ಗ್ರಾಮ್ಗೆ ಇವತ್ತು 7,500 ಇದೆ. ಅಲ್ಲಿಗೆ 28 kg ಅಂದರೆ 1 kgಗೆ 1000 ಗ್ರಾಮ್. 28 kg ಚಿನ್ನಾಭರಣ ವಶ, ಅಂದರೆ ಕೋಟಿ ಬೆಲೆ ಬಾಳುವಂಥದ್ದು. ಆಮೇಲೆ 800 kg ಬೆಳ್ಳಿ ಪದಾರ್ಥಗಳು, 800 kg, 8 ಕ್ವಿಂಟಲ್. 750 ಜೊತೆ ಚಪ್ಪಲಿ ಶೂಸ್ಗಳು, 750 ಜೊತೆ, ಒಂದಲ್ಲ ಎರಡಲ್ಲ ಮೂರಲ್ಲ, 750 ಜೊತೆ ಚಪ್ಪಲಿ ಮತ್ತು ಶೂಗಳು. 10,500 ಬೆಲೆ ಬಾಳುವ ಸೀರೆಗಳು. 5 ಸೀರೆ ಅಲ್ಲ, 6 ಸೀರೆ ಅಲ್ಲ, ವ್ಯಾಲೆಂಟೈನ್ಸ್ ಡೇಗೆ ಕೊಡುವಂಥ ಗಿಫ್ಟ್ ಸೀರೆ ಅಲ್ಲ, 10,500 ಸೀರೆಗಳು, ಬೆಲೆ ಬಾಳುವಂಥ ಸೀರೆಗಳು. 91 ವಾಚ್ಗಳು, 91 ವಾಚ್, ಎಲ್ಲ ವಾಚ್ಗಳಲ್ಲೂ ಒಂದೇ ಸಮಯ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ 2014ರಲ್ಲಿ ಜಯ ಅವರ ಆಸ್ತಿಯನ್ನು ವಶಕ್ಕೆ DMK ಮನವಿ ಮಾಡಿಕೊಂಡಿದ್ರು. ವಶಪಡಿಸಿಕೊಂಡ ವಸ್ತು ಪರಿಶೀಲಿಸಿದ್ರು ಜಡ್ಜ್. ಬೆಂಗಳೂರಿಗೆ ಜಯ ಸಾಮಗ್ರಿಗೆ ಶಿಫ್ಟ್ಗೆ ಆದೇಶ ಹೊರಡಿಸಿದ್ರು. ಅಂದರೆ ನಿಮಗೆ ಯಾವಾಗ ಇದೆಲ್ಲ ಪರಿಶೀಲನೆ ಮಾಡಿದ್ರಲ್ಲ, ಸೊ ಅಲ್ಲಿಗೆ 4 ಜನರು ಕೂಡ ತಪ್ಪಿತಸ್ಥರು ಅಂತ ಆದೇಶ ಹೊರಡಿಸಲಾಗಿತ್ತು. ಅದು ಒಂದು ಕಡೆ. ಈಗ ಅಲ್ಲಿವರೆಗೂ ಕೂಡ ಆಸ್ತಿ ಏನಿತ್ತಲ್ಲ ಅದು ಕರ್ನಾಟಕದ ಸುಪರ್ದಿಗೆ ಸೇರಿತ್ತು. ಬೆಂಗಳೂರಿಗೆ ಈಗ ಅಂದರೆ ಜಯ ಸಾಮಗ್ರಿ ಶಿಫ್ಟ್ಗೆ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಚಿನ್ನ ಬೆಳ್ಳಿ ಆಸ್ತಿ ದಾಖಲೆ ಕರ್ನಾಟಕಕ್ಕೆ ರವಾನೆ. RBI ವಶದಲ್ಲಿ ಸುಭದ್ರವಾಗಿ ಸಂರಕ್ಷಣೆ. ಜಯ ಅಕ್ರಮ ಆಸ್ತಿ ಕೇಸ್ ಮೂಲ ತಮಿಳುನಾಡು ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಇನ್ನು ರಾಜಕೀಯ ಪ್ರಭಾವ ಇತ್ತು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ. ಅದರ ಬಗ್ಗೆ ಆತಂಕವನ್ನು ಕೂಡ DMK ವ್ಯಕ್ತಪಡಿಸಿತ್ತು. ಇನ್ನು ಬೇರೆಡೆ ಸ್ಥಳಾಂತರಕ್ಕೆ ದೂರುದಾರರು ಮನವಿ ಮಾಡಿಕೊಂಡಿದ್ರು. ಅದೇ ಆ ಕಾಲದಲ್ಲೇ. ಇದರಿಂದ ಕರ್ನಾಟಕದಲ್ಲಿ ಪ್ರಕರಣದ ವಿಚಾರಣೆ ಆಗಿತ್ತು. ಇದಕ್ಕಾಗಿ ವಿಶೇಷ ಕೋರ್ಟನ್ನು ಕೂಡ ಕರ್ನಾಟಕ ಸ್ಥಾಪಿಸಿತ್ತು. ಜಯ ಸೇರಿ 4 ಕೂಡ ತಪ್ಪಿತಸ್ಥರು ಎಂಬ ತೀರ್ಪನ್ನು ಹೊರಡಿಸಲಾಗಿತ್ತು. ಆ ಸಂದರ್ಭದಲ್ಲಿ 2016 ಹೈಕೋರ್ಟ್ ಮೇಲ್ಮನವಿ ಈ 4 ಕೂಡ ನಿರ್ದೋಷಿ ಅಂಥೇಳಿ ಆದೇಶವನ್ನು ಹೊರಡಿಸಲಾಗಿತ್ತು. ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರ ಮೇಲ್ಮನವಿ ಮಾಡಿತ್ತು. ಸುಪ್ರೀಂನಲ್ಲಿ ಜಯ ವಿರುದ್ಧ ಆರೋಪ ಸಾಬೀತಾಯಿತು. ಅದಾದ ಮೇಲೆ ಜಯ ಆ ಸಂದರ್ಭದಲ್ಲಿ ಅನಾರೋಗ್ಯ ತಪ್ತಾರೆ, ಮೃತಪಡ್ತಾರೆ. ಉಳಿದ 3 ಕೂಡ ಶಿಕ್ಷೆ ಆಗುತ್ತೆ. ಇನ್ನು ಕರ್ನಾಟಕದಲ್ಲೇ ಅವರ ಆಸ್ತಿ ದಾಖಲೆ ಮತ್ತು ಅವರ ಚಿನ್ನ ಏನೇನಿದೆ ಅವೆಲ್ಲವೂ ಕೂಡ ಕರ್ನಾಟಕದಲ್ಲೇ ಉಳಿದಿತ್ತು. ಆಸ್ತಿಯ ಹಸ್ತಾಂತರಕ್ಕೆ ಜಯ ಸಂಬಂಧಿಕರು ಅರ್ಜಿಯನ್ನು ಹಾಕಿದರು. ಸಂಬಂಧಿಗಳ ಅರ್ಜಿಯನ್ನು ನ್ಯಾಯಾಲಯ ತಳ್ಳಿ ಹಾಕಿತ್ತು. ಈಗ ಈ ಅಕ್ರಮ ಆಸ್ತಿ ಕೇಸ್ ಅಧ್ಯಾಯ ಸಂಪೂರ್ಣವಾಗಿ ಅಂತ್ಯವಾಗಿರುವಂಥದ್ದು. ಹೀಗಾಗಿ ತಮಿಳುನಾಡಿಗೆ ಜಯ ಸಾಮಗ್ರಿ ವಾಪಸ್ ಆಗ್ತಾ ಇದೆ. 2 ವಾಹನಗಳಲ್ಲಿ ಜಯ ವಸ್ತುಗಳನ್ನು ರವಾನಿಸಲಾಗ್ತಾ ಇದೆ.
ವಾಹನಕ್ಕೆ ತಮಿಳುನಾಡು ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಿಬಾರ್ದು. ಮತ್ತು ಸೆಕ್ಯೂರಿಟಿ ವೈಸ್ ತಮಿಳುನಾಡು ವಾಹನಕ್ಕೆ ಪೊಲೀಸರ ಬಿಗಿ ಭದ್ರತೆಯನ್ನು ಕೊಟ್ಟಿರೋದು. 12 ಕೋಟಿ ರೂಪಾಯಿ ವೆಚ್ಚ ಕೇಳಿರುವಂಥದ್ದು ಕರ್ನಾಟಕ. ಇದೆಲ್ಲವನ್ನು ಮಾಡಿ ಅದನ್ನು ಕಳಿಸ್ಬೇಕಂತಂದರೆ 12 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಕರ್ನಾಟಕ ಅದನ್ನು ಕೇಳಿದೆ. ಇನ್ನು ಕೇಸ್ ನಿರ್ವಹಣೆ, ವಕೀಲರ ಫೀಸ್, ಖರ್ಚು ವೆಚ್ಚ ಎಲ್ಲ ಸೇರಿ ಕೇಸ್ ನಿರ್ವಹಿಸಿರೋದು, ವಕೀಲರ ಫೀಸು, ಅದರ ಎಲ್ಲ ಸಂಪೂರ್ಣ ಖರ್ಚು ವೆಚ್ಚ 12 ಕೋಟಿ ವೆಚ್ಚವನ್ನು ಕೇಳಿರುವಂಥದ್ದು. ಸೊ ಒಟ್ಟಾರೆ ಎಲ್ಲವನ್ನು ಕೂಡ ಈಗ ಕಳಿಸಲಾಗ್ತಾ ಇದೆ.